ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ನಾನು ಧುಮುಕೋದಿಲ್ಲ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಿಎಂಗೆ ನಾನು ಪತ್ರವನ್ನು ಬರೆದಿದ್ದೇನೆ. ನಾನೇನು MP ಅಲ್ಲ, ಏನೂ ಅಲ್ಲ, ರೈತನ ಮಗನಾಗಿ ಪತ್ರವನ್ನು ಬರೆದಿದ್ದೇನೆ. ಟೌನ್ಶಿಪ್ ಕುರಿತು ಮಾಜಿ ಪ್ರಧಾನಿ HD ದೇವೇಗೌಡರು ಈ ಮಾತನ್ನು ಹೇಳಿರುವಂಥದ್ದು. ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ನನಗೇನು ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟದಲ್ಲಿ ಧುಮುಕಬೇಕು ಅನ್ನೋದಿಲ್ಲ. ಈಗಾಗಲೇ ನಾನು ರೈತನ ಮಗನಾಗಿ ಪತ್ರವನ್ನು ಬರೆದಿದ್ದೇನೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. CM ಅವ್ರಿಗೆ ಎಂಡಾಸ್ಮೆಂಟ್ ಕೊಡುವ ಸೌಜನ್ಯವೂ ಕೂಡ ಇಲ್ಲ. ನಾನು ಪತ್ರವನ್ನು ಬರೆದಿದ್ದೇನೆ, ಆದರೆ ಎಂಡಾಸ್ಮೆಂಟ್ ಕೂಡ ಕೊಟ್ಟಿಲ್ಲ. ಅವರು ಕೂಡ ರೈತರ ಮಗ, ಕಾಳಜಿ ವಹಿಸ್ತಾರೆ ಅಂತ ಭಾವಿಸ್ತೇನೆ. ರಾಜ್ಯ ಸರ್ಕಾರಕ್ಕೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. 4 ರಿಂದ 5 ದಿನಗಳ ಗಡುವನ್ನು ನೀಡಲಾಗಿದೆ. ಅದಾದ ಮೇಲೆ ನಾನೇನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೇನೆ ಅಂತ ಹೇಳಿ HD ದೇವೇಗೌಡರು ಹೇಳಿರುವಂಥದ್ದು. ಒಂದು ವೇಳೆ ಮನವಿಯನ್ನು ತಿರಸ್ಕರಿಸಿದರೆ ವಿಧಾನಸೌಧದ ಮುಂದೆ ಪ್ರತಿಭಟನೆಯನ್ನು ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪತ್ರದಲ್ಲಿ ಪ್ರತಿಭಟನೆ ನಡೆಸೋದಾಗಿ HD ದೇವೇಗೌಡರು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ನಾನು ಈ ಹೋರಾಟದಲ್ಲಿ ಧುಮುಕೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ಸರ್ಕಾರ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ, ರೈತರ ಪರವಾಗಿ ರೈತರಿಗೆ ಸೂಕ್ತವಾಗುವಂತಹ, ರೈತರು ಒಪ್ಪುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ ಆ ರೈತರ ಪರವಾಗಿ ನಾನು ಪ್ರತಿಭಟನೆಗೆ ಮುಂದಾಗ್ತೇನೆ. ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತೇನೆ. ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೆ 4 ರಿಂದ 5 ದಿನಗಳ ಗಡುವನ್ನು ಕೂಡ ಕೊಡ್ತೇನೆ ಅಂತ ಹೇಳಿ ದೇವೇಗೌಡರು ಹೇಳಿದ್ದಾರೆ. ನಾನು ದುಡ್ಕೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 25 ಇವತ್ತು ತಾರೀಕು 25 14 ಅಂದ್ರೆ 20 ದಿವಸದಿಂದ 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ಮ ಕಾಗದ ತರಬೇಡಿ ಅಂತ ಹೇಳಿ ಒಂದು ಎಂಡಾಸ್ಮೆಂಟ್ ಅಂತ ಹಿಂಬರಣ ಅಂತ ಕರೀತು. ಎಂಡಾಸ್ಮೆಂಟ್ ಕೊಡಲಿಲ್ಲ ನನಗೆ. ನಾನು ಒಬ್ಬ ರೈತನ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ಈಗ ನಾನು ಮುಖ್ಯಮಂತ್ರಿನೂ ಅಲ್ಲ, ಪ್ರಧಾನಮಂತ್ರಿನೂ ಅಲ್ಲ, ಲೋಕಸಭಾ ಸದಸ್ಯನೂ ಅಲ್ಲ, ರಾಜ್ಯಸಭಾ ಸದಸ್ಯರು. ಆದರೆ ಒಬ್ಬ ರೈತನ ಮಗನಾಗಿ ನಾನು ಪತ್ರ ಬರೆದು ಒಂದು ಎಂಡಾಸ್ಮೆಂಟ್ ಕೊಡುವ ಸೌಜನ್ಯತೆ, ಬಿಡುವಿಲ್ಲದ ಕಾರ್ಯಕ್ರಮ, ಅವ್ರಿಗೆ ಇದನ್ನು ನೋಡ್ಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗಿಯೋ ಇದು ಗೊತ್ತಿಲ್ಲ ನನಗೆ. ಇದರಲ್ಲಿ ಎಲ್ಲ ವಿವರ, ಪ್ರತಿಯೊಂದು ವಿವರ. ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡಿದರೆ 1, 2, 3, 4, 5, 6 ಪುಟಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.